ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಈಗಾಗಲೇ ಅನೇಕ ಮಹಿಳೆಯ ಅಕೌಂಟಿಗೆ ಜಮಾ ಆಗಿದೆ. ಹಾಗೆಯೇ ಇನ್ನೂ 11ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ, ಸೊ ನಿಮಗೆ ಈ 11ನೇ ಕಂತಿನ ಹಣ ಯಾವಾಗ ಬರುತ್ತೆ, ಹಾಗೆಯೇ ಇನ್ನೂ ಬಾಕಿ ಇರುವ 12 ಹಾಗೂ 13ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ. ಅದೇನಂತ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಹೌದು, 11 ಹಾಗೂ 12ನೇ ಕಂತಿನ ಹಣ 400 ರೂಪಾಯಿ ಹಣ ಬರುತ್ತೆ ಅಂತ ಅನೇಕ ಮಹಿಳೆಯರು ವೇಟ್ ಮಾಡ್ತಿದ್ರು. ಆದರೆ ವೇಟ್ ಮಾಡ್ತಿದ್ದ ಮಹಿಳೆಯರಿಗೆ 11ನೇ ಕಂತಿನ 200 ರೂಪಾಯಿ ಹಣ ಮಾತ್ರ ಬಂದಿರೋದು. ಹಾಗಾದರೆ 12ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆಯೇ 13ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ರಾಜ್ಯ ಸರ್ಕಾರದಿಂದ ಒಂದು ಹೊಸ ಬಿಗ್ ಅಪ್ಡೇಟ್ ಬಂದಿದೆ. ಅದೇನಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಒತ್ತಿ, ಸೊ ನಾನು ಯಾವುದೇ ವಿಡಿಯೋನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ 200 ರೂಪಾಯಿ ಹಣ ಏನು ಪೆಂಡಿಂಗ್ ಇತ್ತು, ಅದು ಆಗಸ್ಟ್ 8ರಂದು ರಾಜ್ಯದ ಎಲ್ಲ ಮಹಿಳೆಯರ ಅಕೌಂಟ್ಗೆ DBT ಮೂಲಕ 200 ರೂಪಾಯಿ ಹಣ ಜಮಾ ಆಗಿದೆ. 11ನೇ ಕಂತಿನ ಹಣ ಜುಲೈ ತಿಂಗಳಲ್ಲಿ ಬರಬೇಕಿತ್ತು, ಆದರೆ ಆಗಸ್ಟ್ 8ಕ್ಕೆ ಬಂದಿದೆ. ನಿಮಗೆ ಇನ್ನೂ 11ನೇ ಕಂತಿನ ಹಣ ಬಂದಿಲ್ಲ ಅಂದರೆ ಚಿಂತೆ ಮಾಡಬೇಡಿ. ರಾಜ್ಯದ ಅನೇಕ ಮಹಿಳೆಯರ ಅಕೌಂಟಿಗೆ 11ನೇ ಕಂತಿನ ಹಣ 200 ರೂಪಾಯಿ ಹಣ ಜಮಾ ಆಗಿದೆ. ನೀವಿಲ್ಲಿ ನೋಡಬಹುದು, 11ನೇ ಕಂತಿನ ಹಣ ಬಂದಿದೆ. DBT ಸ್ಟೇಟಸ್ನಲ್ಲಿ ಶೋ ಆಗ್ತಿದೆ. ಸೊ ನೀವು ಕೂಡ ನಿಮ್ಮ DBT ಸ್ಟೇಟಸ್ನಲ್ಲಿ ಚೆಕ್ ಮಾಡಬಹುದು ಸ್ನೇಹಿತರೆ. ಸೊ ನಿಮಗೆ ಬಂದಿಲ್ಲ ಅಂದರೆ ಇನ್ನೆರಡು ದಿನಗಳಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರಬಹುದು. ಸೊ ಈ 11ನೇ ಕಂತಿನ 200 ರೂಪಾಯಿ ಹಣ ಪೆಂಡಿಂಗ್ ಹಣ ಯಾವಾಗ ಬರುತ್ತೆ ಅಂದರೆ ಆಗಸ್ಟ್ 31ರ ಒಳಗೆ ಬಾಕಿ ಇರುವ ಎಲ್ಲರಿಗೂ ಬರುತ್ತೆ ಅಂತಲೇ ರಾಜ್ಯ ಸರ್ಕಾರ ಹೇಳಿದೆ ಸ್ನೇಹಿತರೆ. ಹಾಗೆಯೇ ಇನ್ನು ಬಾಕಿ ಇರುವ 12ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಅನೇಕ ಮಹಿಳೆಯರು ಕಮೆಂಟ್ ಮಾಡ್ತಾನೆ ಇದ್ದೀರಾ. ಸೊ ರಾಜ್ಯ ಸರ್ಕಾರ ಆಲ್ರೆಡಿ ಹೇಳಿದೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಖುದ್ದಾಗಿ ಹೇಳಿದ್ದಾರೆ, ಪೆಂಡಿಂಗ್ ಇದ್ದ 11ನೇ ಕಂತಿನ ಹಣ ಈಗಾಗಲೇ 200 ರೂಪಾಯಿ ಹಣ ಜಮಾ ಆಗಿದೆ. 12ನೇ ಕಂತಿನ ಹಣ ಆದಷ್ಟು ಬೇಗ ರಾಜ್ಯದ ಎಲ್ಲ ಮಹಿಳೆಯರ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಯಾರು ಕೂಡ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ 11ನೇ ಕಂತಿನ ಹಣ 200 ರೂಪಾಯಿ ಹಣ ಮಾತ್ರ ಬಂದಿದೆ. 12ನೇ ಕಂತಿನ ಹಣ ಬಂದಿಲ್ಲ ಅಂತ ಅದು ಕೂಡ ಮುಂದಿನ ತಿಂಗಳಲ್ಲಿ ಬರುತ್ತೆ. ಸೊ ಆಗಸ್ಟ್ 31ರ ಒಳಗೆ 11ನೇ ಕಂತಿನ ಹಣ ಬರುತ್ತೆ. ಹಾಗೆಯೇ 12ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳಬಹುದು. ಅದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಖುದ್ದಾಗಿ ಹೇಳಿದರೆ, 11 ಹಾಗೂ 12ನೇ ಕಂತಿನ ಹಣವನ್ನು ಆಲ್ರೆಡಿ DBTಗೆ ಪುಷ್ ಮಾಡಲಾಗಿದೆ. ಅದರಲ್ಲಿ 11ನೇ ಕಂತಿನ ಹಣ ಮಹಿಳೆಯರ ಅಕೌಂಟಿಗೆ ವರ್ಗಾವಣೆ ಆಗಿದೆ. ಆದರೆ ಇನ್ನು ಬಾಕಿ ಇರುವ 12ನೇ ಕಂತಿನ ಹಣ ಇದೇ ತಿಂಗಳ 31ರ ಒಳಗೆ ಬರುತ್ತೆ ಅಂತ ಹೇಳಿದ್ದಾರೆ. ಹಾಗೆಯೇ ಇನ್ನೊಂದು ಗುಡ್ ನ್ಯೂಸ್ ಅದೇನಪ್ಪ ಅಂದರೆ 13ನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಿರೋರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಹೌದು, 13ನೇ ಕಂತಿನ ಹಣ ಬಿಡುಗಡೆ ಮಾಡಲು ಶುರು ಮಾಡಿದ್ದೇವೆ ಅಂತ ಸರ್ಕಾರ ಖುದ್ದಾಗಿ ಹೇಳಿದ್ದು. ಸೊ ಸರ್ಕಾರ ಹೇಳಿರೋ ಪ್ರಕಾರ 13ನೇ ಕಂತಿನ ಹಣ ಇನ್ನೆರಡು ವಾರದ ಒಳಗೆ ಮಹಿಳೆಯ ಅಕೌಂಟಿಗೆ ಬರಬಹುದು. ಸೊ ನೀವು ಕೇಳಬಹುದು ಏನಕ್ಕೆ ಲೇಟ್ ಆಗ್ತಿರೋದು ಅಂತ. ಸೊ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದರೆ, ಗೃಹಲಕ್ಷ್ಮಿ ಹಣ ತಿಂಗಳ ಮಹಿಳೆಯ ಅಕೌಂಟಿಗೆ ತುಂಬ ದೊಡ್ಡ ಮೊತ್ತದ ಹಣವನ್ನು ಜಮಾ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ತಡವಾಗುವುದು, ಆದರೆ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ. ಸೊ 11ನೇ ಕಂತಿನ ಹಣ ಆಲ್ರೆಡಿ ಎಲ್ಲರ ಅಕೌಂಟಿಗೆ ಜಮಾ ಆಗಿದೆ. 12 ಮತ್ತು 13ನೇ ಕಂತಿನ ಹಣ 2 ವಾರದ ಒಳಗೆ ಮಹಿಳೆಯರ ಅಕೌಂಟಿಗೆ ಜಮಾ ಆಗುತ್ತೆ ಅಂತ ಖುದ್ದಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾರಿಗೆಲ್ಲ ಈ ಗೃಹಲಕ್ಷ್ಮಿಯ 11ನೇ ಕಂತಿನ ಹಣ ಬಂದಿದೆ ಅಂತ ಊರಿನ ಹೆಸರಾಗಿ ಕಮೆಂಟ್ ಮಾಡಬಹುದು. ಸೊ ಯಾರಿಗೆಲ್ಲ ಬಂದಿಲ್ಲ, ಇನ್ನೆರಡು ದಿನಗಳಲ್ಲಿ 11ನೇ ಕಂತಿನ ಹಣ ಬರುತ್ತೆ ಸ್ನೇಹಿತರೆ. ಹಾಗೆಯೇ 12ನೇ ಕಂತಿನ ಹಾಗೂ 13ನೇ ಕಂತಿನ ಹಣ ಇನ್ನೆರಡು ವಾರದ ಒಳಗೆ ಎಲ್ಲ ಮಹಿಳೆಯರ ಅಕೌಂಟಿಗೆ ಜಮಾ ಆಗುತ್ತೆ ಸ್ನೇಹಿತರೆ. ಸೊ ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ ಆಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಆದಷ್ಟು ಎಲ್ಲ ಮಹಿಳೆಯರಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.